ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. 400ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರಿಗೆ ದಿನಬಳಕೆ ವಸ್ತುಗಳು ಹಾಗೂ ಹೊಸ ಬಟ್ಟೆಗಳನ್ನು ವಿತರಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬಡವರ ಸೇವೆಯಲ್ಲಿ ತನ್ನ ಜೀವನ ಕಳೆಯುತ್ತಿರುವ ಅಯ್ಯಪ್ಪ ಸ್ವಾಮಿಯ ಪರಮಭಕ್ತ. ಇದು ದಾನವೂ ಅಲ್ಲ, ಉಚಿತವೂ ಅಲ್ಲ. ದೇವರು ನನಗೆ ನೀಡಿರುವ ಅವಕಾಶವನ್ನ ಬಡವರ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ. ಮನುಷ್ಯನಿಗೆ ಜೀವನ ನಡೆಸಲು ಬೇಕಾಗಿರುವುದು 3 ಹೊತ್ತು ಊಟ, ಮೈತುಂಬಾ ಬಟ್ಟೆ ಎನ್ನುತ್ತಾರೆ ಈ ಅಯ್ಯಪ್ಪನ ಭಕ್ತ. ತನ್ನ 60 ವರ್ಷದ ಜೀವನದಲ್ಲಿ 380ಕ್ಕೂ ಹೆಚ್ಚು ಬಾರಿ ಅಯ್ಯಪ್ಪನ ದರ್ಶನವನ್ನ ಪಡೆದ ಭಕ್ತ. ಕಳೆದ 23 ವರ್ಷದಿಂದ ಪ್ರತಿ ವರ್ಷವೂ ಈ ಸೇವೆಯನ್ನ ಮಾಡುತ್ತಾ ಬಂದಿರುವ ದಂಪತಿಗಳು. ಕೊರಟಗೆರೆ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್, ಬುರುಗಲ್ ಮಠ ರಸ್ತೆ, ವಿವಿಪುರಂ, ಬೆಂಗಳೂರು ಹಾಗೂ ವಾಸವಿ ಯುವಜನಾರ್ ಸಂಘ ಕೊರಟಗೆರೆ ಇವರ ಸಹಯೋಗದೊಂದಿಗೆ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಬಡ ಕೂಲಿ ಕಾರ್ಮಿಕರಿಗೆ ವಸ್ತ್ರಗಳನ್ನು ವಿತರಣೆ ಹಾಗೂ ಭೋಜನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷ ಬರುವ ಹಬ್ಬಗಳಲ್ಲಿ ಕೂಲಿ ಕಾರ್ಮಿಕರಿಗೆ, ಕಡುಬಡವರಿಗೆ ಹೊಸ ಪಾತ್ರೆಗಳು, ಹೊಸ ಬಟ್ಟೆಗಳು ಹಾಗೂ ದಿನಸಿ ಪದಾರ್ಥಗಳನ್ನು ನೀಡುತ್ತಾ ಬಂದಿರುವ ಬೆಂಗಳೂರು ಮೂಲದ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷ ತಿಮ್ಮಯ್ಯ ಸ್ವಾಮಿ ಹಾಗೂ ಧರ್ಮಪತ್ನಿ ಪಿಟಿ ಶಾಂತಕುಮಾರಿ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳ ಅನುಕೂಲಕ್ಕಾಗಿ 10 ಶೌಚಾಲಯಗಳನ್ನು ನಿರ್ಮಿಸಿಕೊಡುವ ಭರವಸೆ ಹಾಗೂ ಶಾಲಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ವಸ್ತುಗಳನ್ನು ಕೊಡಿಸುವ ಭರವಸೆಯನ್ನ ನೀಡಿದರು. ಇವರ ಸೇವೆಯನ್ನ ಕಂಡು ಕೊರಟಗೆರೆ ವಾಸವಿ ಯುವಜನ ಸಂಘದ ವತಿಯಿಂದ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ಈ ಸೇವೆಗೆ ತಮ್ಮ ಸಮುದಾಯದ ಭವನದಲ್ಲಿ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟು ಸುಮಾರು 8 ಹಳ್ಳಿಯ ಕಡುಬಡವರನ್ನ ತಾವೇ ಖುದ್ದು ಹಳ್ಳಿಗಳಿಗೆ ತೆರಳಿ ಕುಟುಂಬದ ಬಗ್ಗೆ ಅರಿತು ಇಲ್ಲಿಗೆ ಕರೆತಂದು ಅವರಿಗೆ ಈ ವಸ್ತುಗಳನ್ನು ನೀಡಿ ಸಹಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ವಾಸವಿ ಯುವಜನ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಕಾರ್ಮಿಕರು ಹಾಜರಿದ್ದರು. ಈಗ ಎಲ್ಲರಿಗೂ ಟೋಕನ್ ಕೊಟ್ಟಿರೋದು 5 ಹಳ್ಳಿಗಳು. ಒಂದೊಂದು ಹಳ್ಳಿಯವರೆಗೂ ನಾವು ಕರೆದಾಗ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಪಿಟಿ ಶಾಂತಕುಮಾರಿ ಅಂತ ಅವರ ಸೇವೆಗಾಗಿ ನಾನು ನಿಂತ್ಕೊಂಡು ಎಲ್ಲ ಅವರ ಸಹಾಯಕ್ಕಾಗಿ ನಾನೆಲ್ಲ ಕಾರ್ಯಕ್ರಮಗಳಿಗೂ ಅವರಿಗೆ ಋಣಿಯಾಗಿದ್ದೀನಿ. ಪ್ರತಿ ವರ್ಷ ಅಂದ್ರೆ ಯಾವ ಟೈಮಲ್ಲಿ ಕೊಡ್ತಾ ಇರ್ತೀರಾ ಇದನ್ನೆಲ್ಲ? ಯುಗಾದಿಗೆ, ಮೇಡೆಗೆ ವರ್ಷಕ್ಕೆ 2 ಸಲ ಕೊಡ್ತಾ ಇರ್ತೀವಿ. ಎಷ್ಟು ಜನ ಬಡವರನ್ನ ಆಯ್ಕೆ ಮಾಡ್ತೀರಾ ಈ ಒಂದು ಇದಕ್ಕೆ? ಯಾವ ರೀತಿ ಮಾಡ್ತೀರಾ? 300 ಯುಗಾದಿಗೆ 300 ಜನ, 350 100 ಜನಕ್ಕೆ ಗಂಡಸರಿಗೆ, ಇದಕ್ಕೆ 250 ಗಂಡಸರಿಗೆ 60. ಈ ಒಂದು ಸೇವೆಯಿಂದ ತಮಗೆ ಸಂತೃಪ್ತಿಯಾದ ಒಂದು ಸಂತೋಷ ಸಿಕ್ಕಿದೆಯಾ? ತುಂಬ ಸಂತೋಷವಾಗಿದ್ದೀವಿ. ಸೇವೆ ಮಾಡೋದಕ್ಕೆ ನಾವು ಋಣಿಯಾಗಿದ್ದೀವಿ. ತಿಮ್ಮಯ್ಯ ಸ್ವಾಮಿ ಅಂತ ನನ್ನ ಹೆಸರು. ಬೆಂಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ 24 ವರ್ಷ ಆಗಿದೆ. 23 ವರ್ಷಗಳಿಂದ ಯುಗಾದಿಗೆ ಮೊದಲು ಭಾನುವಾರ ಒಂದು ಕಾರ್ಯಕ್ರಮ, ಮೇನಲ್ಲಿ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದೇ ಥರ ಶೈಲಾಪುರ ಹತ್ರ 39 ಜನಕ್ಕೆ ಫ್ರೀ ಸೈಟ್ಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀನಿ. ಆಮೇಲೆ ಬಾಗೇಪಲ್ಲಿ ಹತ್ರ ಪಾತಪಾಳ್ಯದಲ್ಲಿ ಒಂದು ಕಾಲೇಜಿಗೆ 2.5 ಎಕರೆ ಜಮೀನು ಕೊಟ್ಟು ಅವ್ರಿಗೊಂದು ಕಾಲೇಜು ಸ್ಥಾಪನೆ ಮಾಡಿ ಕೊಟ್ಟಿದ್ದೀವಿ. ಹೋದ ವರ್ಷ ಇಲ್ಲಿ ಮೇಡೆ ಆಚರಣೆ ಮಾಡಿದಾಗ ಇವ್ರು ಕೇಳಿದ್ರು, ನೀವು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮತ್ತೆ ನಮ್ಮೂರಲ್ಲೇ ಮಾಡಿ ಅಂತ ಹೇಳೋದಕ್ಕೋಸ್ಕರನೇ 1 ವರ್ಷದಲ್ಲಿ 2 ಸಲ ಬಂದಿರೋದು. ಇದೇ ನನ್ನ ಜೀವನದಲ್ಲಿ 2ನೇ ಟೈಮ್.
ಒಂದ್ಸಲ ಮಾಗಡಿ ಮೇಲೆ ಮಾಡ್ತಾ ಇದ್ದೀವಿ. 5 ವರ್ಷಕ್ಕೆ ಒಂದ್ಸಲ ಒಂದೊಂದು ಊರಲ್ಲಿ. ಮೊನ್ನೆ 31/3 ಕೈವಾರದಲ್ಲಿ 400 ಜನಕ್ಕೆ ವಸ್ತ್ರ ವಿತರಣೆ ಮಾಡಿದ್ದೀವಿ. ಶಿವರಾತ್ರಿ ದಿನ 4,000 ಜನಕ್ಕೆ ಕಾಫಿ ಹಾಲು ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು 5 ಜನಕ್ಕೆ ಡಯಾಲಿಸಿಸ್ಗೆ ಕೊಡ್ತಾ ಇದ್ದೀವಿ. ಮತ್ತು ಸ್ಕೂಲ್ ಫೀಸ್ಗಾಗಿ ಪ್ರತಿ ವರ್ಷವೂ 75,000 ರೂಪಾಯಿ ಒಂದು ಅಮೌಂಟನ್ನು ನಿಗದಿ ಮಾಡಿರ್ತೀವಿ. ಆ ಅಮೌಂಟಲ್ಲಿ ಎಷ್ಟು ಜನ ಬಂದರೆ ಆ ಜನಕ್ಕೆ 75,000 ರೂಪಾಯಿಯನ್ನು ನಾವು ಕೊಟ್ಕೊಂಡು ಬಂದಿದ್ದೀವಿ. ಈ ಪಾತ್ರೆಯನ್ನು ಯಾತಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಅವರ ಒಂದು ಉತ್ಸಾಹ ಇರಬೇಕು, ಸೀರೆ ತಗೊಂಡು ಹೋಗಬಾರ್ದು, ಅವ್ರು ಇರಬೇಕು ಅನ್ನೋದು ತೋರಿಸೋಕ್ಕೋಸ್ಕರ 5 ಸೆಟ್ ಗಂಡಸರಿಗೆ 5 ಸೆಟ್ ಗಂಡಸರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ 1,32,000 ರೂಪಾಯಿ ಖರ್ಚಾಗ್ತದೆ. ಇವತ್ತು ಸಹಕಾರ ನಮಗೆ ಕೊರಟಗೆರೆಯಿಂದ ವಾಸವಿ ಸಂಘದವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು 3 ದಿನ ಕಾಲ ಇಲ್ಲೇ ಇರ್ತೀನಿ. ಯಾಕಂದರೆ ಸುಮ್ಮನೆ ಟೋಕನ್ ಕೊಟ್ಟೋಗಲ್ಲ. ಹಳ್ಳಿಗಳಲ್ಲಿ ಸುತ್ತಿ 3 ದಿನ ಕಾಲ ನಾನು ಹಳ್ಳಿಗೆ ಸುತ್ತಿ ಕೆಲವರಿಗೆ ಕೊಡೋದಿಲ್ಲ ಅಂತ ಅವ್ರು ಬೈಕೊಂಡು ನಾನು ಹೋಗಿದ್ದಾರೆ. ನಾನು ಹೇಳಿದ್ದೀನಿ ಕಡು ಬಡವರಿಗೆ ನೋಡಿ ಕೊಡಬೇಕು ಅಂತ ನಮ್ಮ ಉದ್ದೇಶ. ಈ ಥರ ಕೊಡಬೇಕಂದ್ರೆ ಬೆಂಗಳೂರಲ್ಲಿ ಭಾಳ ಜನ ಸಿಗ್ತಾರೆ ಅಂತ ಅದಕ್ಕೊಂದು ಕಾಂಗ್ರೆಸ್ನ ಮಾಡಿದ್ದಾರೆ. ಈ ಸರ್ಕಾರಕ್ಕೆಲ್ಲ ರಾಜಕೀಯ ನ್ಯಾಯಕ್ಕಿಲ್ಲ, ಒಂದು ಸಮಸ್ಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ವಿತರಣೆ ಕೊಟ್ಟು ಅವರಿಗೆ ದಯವಾಗಿ ನಾವು ವಾಪಸ್ ಕಳಿಸಿದ್ದೀವಿ. ಎಷ್ಟು ಜನಕ್ಕೆ ಕೊಟ್ರಿ ಇವತ್ತು ಇಲ್ಲಿ? 220 ಜನ. ತಮ್ಮ ಹೆಸರು? ಶ್ರೀ ತಿಮ್ಮಯ್ಯ ಸ್ವಾಮಿ. ಯಾವ ಊರು? 347ನೇ ಪ್ರಯಾಣ ಶಬರಿಮಲೆ ಯಾತ್ರೆ ಆಗಿದೆ. ಈಗ 14ನೇ ತಾರೀಕು ಹೋಗೋದು 348ನೇ ಸಲ ಶಬರಿಮಲೆ ಯಾತ್ರೆ. ಪ್ರತಿ ವರ್ಷ ಅಯ್ಯಪ್ಪನನ್ನು ಧ್ಯಾನ ಮಾಡಿಕೊಂಡು ಅವರ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳ ಉಪಯೋಗ ಆಗಿದೆ, ಸಂತೋಷ ಆಗಿದೆ, ಅನುಕೂಲನೂ ಆಗಿದೆ. ವ್ಯಾಪಾರ ಬಿಟ್ಟು 27 ವರ್ಷಗಳಾಯಿತು. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.